ವರ್ಷಕ್ಕೆ ಒಂದು ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ ಅವರಿಗೆ, ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ ಈ ಹಿರಿಯವರು ಚಿಕ್ಕವರು ಎಲ್ಲರೂ ಆ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲ ಕಾರಣ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ ವೆರಿ ವೆರಿ ಗ್ಲ್ಯಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್ ಥ್ಯಾಂಕ್ ಯು. ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟಾಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡಬೇಕು ಅನಿಸುವಾಗ ಬ್ರಿಲಿಯನ್ಸ್ ಇರ್ತಾರೆ ಅಂತ. ಇದು ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ಅದು ಸ್ಟೋರಿ ಕಂಪ್ಲೀಟ್ಲಿ. ಈ ಕತೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 40-46 ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿದ್ದರೆ ಹೆಂಗಾಗೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆನ ಉಟ್ಕೊಂಡು ಮಾಡಿ. ಈ ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗುತ್ತೆ ಫ್ಯೂಚರಲ್ಲಿ. ಆದರೆ ಹಿಂದೆ ಆ ಮಕ್ಕಳು ಅದೆಲ್ಲ ಈ ನೇಚರ್ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಿದ್ರು, ಆ ಥರದೊಂದು ಜಾಗದಲ್ಲಿ ಏನು ಈಗ ಆ ಸೀಕ್ರೆಟ್ ಹೆಂಗಿದೆ ಅಂತ. ಒಂದು ಜಾಗ ಫುಲ್ಲು ಹಾಳಾಗಿದೆ, ಗ್ಲೋಬಲ್ ಎನ್ವೈರ್ಮೆಂಟ್ ಇದಾಗಿ ಕೆಲವು ಪ್ರಾಬ್ಲಮ್ಸ್ನ ಹೇಗೆ ಇದು ಮಾಡಿದ್ರು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರಲ್ಲಿರೋರು ಅನ್ನೋ ಉದ್ದೇಶಕ್ಕೆ ನಾನು ಕನೆಕ್ಟ್ ಮಾಡಿದ್ದಾರೆ. ಹಾಂ ಹೌದು, ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟ್ನ ಮಕ್ಕಳು ಸರಿ ಮಾಡೋಕ್ಕೆ ಹೋಗುವಂಥ ಒಂದು ಕತೆ. ಸೊ ಅವರಿಬ್ಬರ ಮಧ್ಯೆ ಏನು ನಡೆದಿತ್ತು, ಆ ಊರಿಗೆ ಅವರಿಬ್ಬರಿಗೂ ಏನು ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ ಇದು. ಅಂದರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ. ಅಲ್ಲಿಂದ ಶುರು ಆಗುತ್ತೆ ಕತೆ. ಅಲ್ಲಿಂದ ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ವಿ. ಇದನ್ನು ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20. ನಾನು ಆಮೇಲೆ ಕಂಟೆಂಟ್ ರೈಟರ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಇಲ್ಲಿ ಒಂದು ಅಕಾಡೆಮಿ ಇಟ್ಕೊಂಡು ಈ ಬಕೆಟ್ ಲಿಸ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಸ್ಕೊಂಡಿರುವಾಗ ಚಿಕ್ಕ ಮೂವಿಯಿಂದ ಪ್ರಾರಂಭ ಮಾಡೋಣ ಅಂತ ಆ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 7-8 ಮೂವೀಸ್ ಮಾಡಿದ್ದೀನಿ. ಬೇಸಿಕಲಿ ಅವ್ರು ಪೇಂಟರ್ ಒಬ್ಬರು, ಅವ್ರದ್ದು ಒಂದು ಪೇಂಟಿಂಗ್ ಇನ್ಸ್ಟಿಟ್ಯೂಷನ್ ಕೂಡ ಇದೆ, ಅಕಾಡೆಮಿ ಇದೆ. ಪೇಂಟಿಂಗ್ ಟೀಚ್ ಮಾಡ್ತೀನಿ. ಕತೆ ಬರೆಯೋವಾಗಲೇ ತಾತಂದ್ರು ಬೇಕು ಅಂದಮೇಲೆ ಒಂದು ಕಾಂಬಿನೇಷನ್ ಬೇಕಾಗಿತ್ತು. ಅದು ಫಸ್ಟು ನನಗೆ ರಮೇಶ್ ಭಟ್ ಸಾರು ಸ್ಟಾರ್ಟಿಂಗ್ ಬರ್ತಾವಾಗ ಅವ್ರ ಕಾಂಬಿನೇಷನ್ಗೆ ಆಮೇಲೆ ನಾನು ಡಿಸ್ಕಷನ್ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ನ ವಾಕ್ಯ ಇವರು ಒಪ್ಕೊಂಡಿದ್ದು, ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಒಂದ್ಸಗೆ. ಏನು ಸರ್? ಚಿಲ್ಡ್ರನ್ಸ್ ಫಿಲ್ಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದರ್ ಲ್ಯಾಂಗ್ವೇಜ್ ಕೂಡ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಅದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆ್ಯಕ್ಟ್ ಮಾಡಿದ ಇದರಲ್ಲಿ, ಸೊ ಎತ್ತು ಆ್ಯಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು.
ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲಾರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ ಅಂದರೆ ನಿಮಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆನ ಹೇಳ್ದಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಒಂದು ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಊರಲ್ಲಿರುವಂಥ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಒಂದು 4-5 ಕಾನ್ಸೆಪ್ಟ್ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ. ಖಂಡಿತ ಹೌದು ಖಂಡಿತ. ಥ್ಯಾಂಕ್ ಯು ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ ನಾನು ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 15 days ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನು ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ. ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಜೆನ್ಜಿಲಿ. ಸೊ ಅದನ್ನು ತುಂಬ ಲೈಕ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ಆ್ಯಂಡ್ ರಮೇಶ್ ಭಟ್ ಸರ್ ಮತ್ತು ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳೋಕ್ಕಾಗಲ್ಲ. ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್. ಥ್ಯಾಂಕ್ ಯು ಸೋ ಮಚ್. 4 ಸಾಂಗ್ ಇದೆ. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಸಾಂಗ್ಸ್ ಮಾಡೋರು ಬೇರೆ ಇದ್ದಾರೆ. ಆಕ್ಚುಲಿ 2 ಕ್ಯಾರೆಕ್ಟರ್ ಬೇರೆ ವಿಷಯನ ಹೇಳಕ್ ಹೊರಡುತ್ತೆ. ಒಂದು ಕ್ಯಾರೆಕ್ಟರ್ ನಾಲೆಜ್ ಬಗ್ಗೆ ನಾಲೆಜ್ ಹಿಂದೆ ಬಿದ್ದು ಏನಾಗುತ್ತೆ ಅನ್ನೋದನ್ನ ಹೇಳಕ್ ಹೋಗುತ್ತೆ. ಇನ್ನೊಂದು ಕ್ಯಾರೆಕ್ಟರು ಮನಿ ಹಿಂದೆ ಬಿದ್ದು ಏನಾಗುತ್ತೆ ಅಂಡ್ ಎಲ್ಲಿ ಏನೇನು ತಪ್ಪುಗಳು ನಡೆಯುತ್ತೆ ಅನ್ನೋದನ್ನ ಹೇಳಕ್ ಹೋಗುತ್ತೆ. ಸೊ ಅಲ್ಲಿ ಇವರಿಬ್ಬರದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಅನಿತಾ ಭಟ್ದು ಅಷ್ಟೇ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದಾರೆ. ಅಂಡ್ ವೆರಿ ನರೇಟಿವ್ಲಿ ಸಿನಿಮಾಗೆ ಮಕ್ಕಳಿಗೆ ಅರ್ಥ ಆಗುವಂಥ ಕಾನ್ವರ್ಸೇಷನ್ಸ್ನ ಆ ನರೇಷನ್ ಅಲ್ಲಿ ಫಿಲ್ಮ್ ಮಾಡೋದಕ್ಕೆ ಅವರು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಶರಣ್ ಅಂತ ಒಂದು ಕ್ಯಾರೆಕ್ಟರ್, ಜೋಕರ್ ಕ್ಯಾರೆಕ್ಟರ್ ಮಾಡಿರೋ ಶರಣ್ ಅಂತ. ಸೊ ಇವರಿಬ್ಬರು ಕ್ಯಾರೆಕ್ಟರ್ ಮಕ್ಕಳಿಗೆ ನರೇಟ್ ಮಾಡೋದಕ್ಕೋಸ್ಕರ ಅಂತ ನಾವು ಅದನ್ನ ಅಪ್ಲೈ ಮಾಡಿದ್ವಿ. ಅದು ನೀವೇನು ಫ್ಯೂಚರಲ್ಲಿ ನೋಡಿದ್ರಲ್ಲ ಅದು. ಬೇರೆ ಕ್ಯಾರೆಕ್ಟರ್ಸು ಇದರಲ್ಲಿ ಮಕ್ಕಳಾಗಿ ಮಾಡಿರೋ ಅಂಜಲಿ ಅಂತ ಬರೋದು ಸೇರಿ ಆ್ಯಂಡ್ ಆಲ್ಸೋ ಒಂದು 5 ಜನ ಸಾಗರದಿಂದ 2 ಮಕ್ಕಳು. ಅದೇ ನನಗೆ ಕ್ಯಾರೆಕ್ಟರ್ ಹೆಸರು ಬರುತ್ತೆ ಸರ್, ಅವ್ರ ರಿಯಲ್ ಹೆಸರು ಗೊತ್ತಿಲ್ಲ. ಅಲ್ಲಿ ಅವಳು ತಿಶ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವಳ ಹೆಸರು ರಿಯಲ್ ಆಗಿ ಮೊನ್ನೆ ಗೊತ್ತಾಯ್ತು ನನಗೆ. ನೀಲಾ ಅಂತ ಕರಿತಾ ಇದ್ವಿ ಫಿಲಮ್ ಹೆಸರೇನೆ. ಸೊ ಶ್ರೀನಿವಾಸು, ಗೌರಿ, ನಿವಾನು, ಭಾನು, ಅಷ್ಟೇ. ಲಾಸ್ಟಲ್ಲಿ ಒಂದ್ಸರಿ ಗ್ರೂಪ್ಗೆ ನಿಲ್ಲಿಸ್ಬಿಡ್ತೀನಿ. ಎಸ್, ಹಾಗೆ ಇನ್ಯಾರಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ. ಅಂಡ್ ಆಲ್ಸೋ ನಮಗೆ ಇದಕ್ಕೆ ಪ್ರೊಡ್ಯೂಸರ್ಸ್ ಇದಾರಲ್ಲ, ಸೊ ದೆರ್ ಆರ್ ಮಲ್ಟಿಪಲ್ ಪ್ರೊಡ್ಯೂಸರ್ಸ್. ಪ್ರಕಾಶ್ ಸರ್ ಜೊತೆಗೆ ದೆರ್ ಆರ್ 5 ಬಾಬು ಸರ್ ಅಂಡ್ ಸುರೇಶ್ ಸರ್ ಇವರೆಲ್ಲ ಇದ್ದಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲ್ ಆಗಿ ಸಾಗರದಲ್ಲಿ ನಾವು ಶೂಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಆಗ ಅನಿತಾ ಭಟ್ಟು ಆಕ್ಚುಲ್ ಆಗಿ ಪ್ರೊಡಕ್ಷನ್ ನಮ್ಗೆ ಹ್ಯಾಂಡಲ್ ಮಾಡಿಕೊಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಊಟದಿಂದ ಹಿಡಿದು ಎಲ್ಲ ಅವರು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟು ಈಸಿ ಮಾಡಿದ್ರು. ಜೊತೆಗೆ ಬಾಬು ಸರ್ ಆಗಿರ್ಬೋದು, ಈ ನಮ್ಮ ಇನ್ನ ಎಕ್ಸ್ಟ್ರಾ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ನಿಂತ್ಕೊಂಡು ನಡೀರಿ ಅಂತ ಹೇಳಿ ಅಲ್ಲ, ಇದಕ್ಕೆ ಅವರು ಪ್ರೊಡಕ್ಷನ್ ಡಿಸೈನರ್. ನಾವು ನರೇಟ್ ಮಾಡೋ ಅಂಥದ್ದು ಜೊತೆನಲ್ಲಿ ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ 46 ಬರೋದಲ್ಲ, ಆಗ ಬಂದಾಗ ಇದೇ ಪ್ಯಾಟರ್ನ್ ಇರ್ತೀನಿ ಅಂತ ಅನ್ಸುತ್ತೆ. ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನಾವು ನೋಡಿದೀವಿ. ನೋಡಿಲ್ವಾ? ಇವತ್ತು ಲಿಂಕ್ ಕಳಿಸ್ತೀನಿ.
ಭಯ ಬೀಳ್ತಾ ಇದ್ರು, ಯಾರಾದ್ರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಇಲ್ಲ ಸರ್, ಆಮೇಲೆ ಬರ್ಲಿಲ್ಲ, ಭಯ ಪಟ್ಟಿಲ್ಲ ಸರ್. ಬಟ್ ಇತ್ತು ಬಂದಾಗ ಒಂಚೂರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು ನಮಗೆ. ಪ್ರಶ್ನೆನೇ ಮುಖ್ಯ ಆಕ್ಟಿಂಗ್ಗಿಂತ. ಅದೇ ಮೇನು. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡಿಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಅಲ್ಲಿ ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದರೆ ಅಲ್ಲಿ ತಕ್ಷಣ ಇವ್ರಿರು ಸಾಲ್ವ್ ಮಾಡೋದು. ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೈನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್, ಮಾಡಿ ಸರ್ ಅಂತ. ಹೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಅಲ್ಲೊಬ್ಬರು ಅಜ್ಜಿ, ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಏನೂ ಕೊರತೆ ಇಲ್ಲ, ಅದ್ಭುತವಾಗಿದೆ ಮೌಲ್ಯಗಳು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹಿರಿಯರ ಮೇಲೆ ಇರಬೇಕಾದಂಥ ಗೌರವ, ಪ್ರೀತಿ, ಅದು ಕೂಡ ಅದರಲ್ಲಿ ಅಡಕವಾಗಿದೆ ಅಂತ ಅನ್ಸುತ್ತೆ. ವಿಷಯ ನೋಡಿದಾಗ ಅದು ಬಹಳ ಸೂಕ್ಷ್ಮವಾಗಿ ನೀವು ಒಂದಷ್ಟು ಏನೋ ಹೇಳ್ತಿದ್ರಿ. ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರು ಅಂತಾನೆ ಆಟೋಮೆಟಿಕ್. ಇದು ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕುಳಿತಿರುವಂಥ ಈ ಚಾಣಾಕ್ಷ ಇದಲ್ಲ ಋಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ, ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ,
ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳು ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ. ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು, ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೇಲಿ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವು ಎಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಬಂದು ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು. ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಗೆ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲಿಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದಲ್ಲ, ನನಗೆಲ್ಲ ಗೊತ್ತು, ನಮಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಠಿಗೆ ಹಾಕಿ ಒಂದು ಪ್ರಿಲೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ದು ಸರಿ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ನಾನು ಇಲ್ಲ ನೀವು ಹೇಳಿದ್ದು ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಾಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಭಾಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ.
ಮಾಡಲೇಬೇಕಾಗಿ ಬಂತು ಪರಿಸ್ಥಿತಿ ನನಗೆ. ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ನು ಮತ್ತು ಅದರದ್ದು ಸ್ಕ್ರಿಪ್ಟ್ ಆಗಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲ್ಯಾನ್ ಅಲ್ಲ, ಇದು ಸೆಕೆಂಡ್ ಪ್ಲ್ಯಾನು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡಬೇಕು. ಅದರದ್ದು ಲೊಕೇಶನ್ನು ಅಲ್ಲಿ ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲದೂ ಕಡೆನೂ ನಂದೇನು ಪರಿಚಯ ಇದೆ ನನ್ನನ್ನು ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರು ನೋಡಾಗಿದ್ದಕ್ಕೆ ನನ್ಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ ನನಗೆ ಲಕ್ಕಿಲಿ. ಸೊ ಈ ಥರ ಪ್ರೊಡಕ್ಷನ್ ನಾನು ಮಾಡಬೇಕಾಗಿ ಬಂತು. ಅಲ್ಲಿ ಮಾಡಿಸಿದ್ರು ನನ್ನ ಹತ್ರ. ಆ್ಯಂಡ್ ಊರು ಅಷ್ಟೇ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂ ಏನೋ ರಿಲೇಟಿವ್ಸ್ ಹಾಗೆ ನೋಡೋಕೆ ಹೋದರೆ ಸುಮಾರು ಎಲ್ಲರೂ ರಿಲೇಟಿವ್ಸೇ ಇರೋಂಥದ್ದು ಊರದು ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು. ಸೊ ಹೊಸದಾಗಿ ಏನೋ ಬೇರೆ ಏನೋ ನನ್ನ ಪ್ಲ್ಯಾನು ಸ್ಟ್ರಾಟರ್ಜಿ ಏನೂ ಮಾಡೋಂಥದ್ದೇನೂ ಇರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದೇನು ಗೊತ್ತಿದೆಯೋ ಅದನ್ನು ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ವಿಹಾನ್, ನನ್ನ ಹೆಸರು ಶ್ರೀವಾಸ. ನಾನು 8th ಓದ್ತಿದ್ದೀನಿ. ಸಾಗರ್. ಅದೇ ಸಾಗರ್. ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಹನ್ಸಿಕಾ ಲಕ್ಷ್ಮಿ. ನಾನು ಇವಾಗ 7th ಓದ್ತಿದ್ದೀನಿ. ನಾನು ಈ ಮೂವಿಯಲ್ಲಿ ಹಳ್ಳಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಕಾವೇರಿ ಅಂತ. ನನ್ನ ಹೆಸರು ತ್ರಿಷ್ಯಾ. ನಾನು ಭಾನು ಅಂತ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರೇ ಮಾಡಿದ್ದೀನಿ. ನಾನೀಗ 5th ಓದ್ತಿದ್ದೀನಿ. ನನ್ನ ಹೆಸರು ಸ್ಯಾರಿ. ನಾನಿವಾಗ 9th ಓದ್ತಾ ಇದ್ದೀನಿ. ನನ್ನ ಮೂವಿಯಲ್ಲಿ ನನ್ನ ಹೆಸರು ಅಂಜಲಿ. ನಾನು ರಮೇಶ್ ಭಟ್ ಸರ್ ಅವರ ಮೊಮ್ಮಗಳು. ನನ್ನ ಹೆಸರು ಶ್ರೀಗೌರಿ. ನಾನು ಈಗ 7th ಓದ್ತಿದ್ದೀನಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ. ಯಾರ ಮೊಮ್ಮಗಳು? ರಮೇಶ್ ಭಟ್ ಸರ್ ಮೊಮ್ಮಗಳು. ಕೇಳಕ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ದಿಢೀರ್ ಅಂತ. ಆಗೋದು 1 ನಿಮಿಷ